ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2023 ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಬೆಳಿಗ್ಗೆ 10:23 ಇರಲಿದೆ. ನಂತರ ಷಷ್ಠಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಕೂಡ ಈ ದಿನ ಮಧ್ಯಾಹ್ನ 2:58 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:18 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ತುಲ. ಅಂದರೆ ಚಂದ್ರ ಈ ದಿನ ಬೆಳಿಗ್ಗೆ 8:44 ತುಲಾ ರಾಶಿಯಲ್ಲಿದ್ದು ನಂತರ ವೃಶ್ಚಿಕ ರಾಶಿಗೆ ಪ್ರವೇಶ ಆಗುತ್ತೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:16 ಮಧ್ಯಾಹ್ನ 1:47 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:16 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:14 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:38 ದುಷ್ಟ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ, ಹಾಗೆ ಅಮೃತ ಕಾಲ ಕೂಡ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:08 ಸೂರ್ಯೋದಯ, ಸೂರ್ಯಾಸ್ತ ಸಂಜೆ 6:21. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿನೇ ವ್ಯಾಪಾರಸ್ಥರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಬುಧನನ್ನು ಬುದ್ಧಿಗೆ ಮತ್ತು ವಾಕ್ಚಾತುರ್ಯಕ್ಕೂ ಕೂಡ ಕಾರಕನಾಗಿರೋವನು ಅಂತ ಹೇಳ್ತಾರೆ. ಇನ್ನು ಯಾವುದೇ ರೀತಿಯ ವಿದ್ಯೆಯನ್ನು ಕಲಿಯುವಂಥವರು, ಗೆಳೆತನ, ಸ್ನೇಹ, ಮಾತುಗಾರಿಕೆ ಇವೆಲ್ಲದಕ್ಕೂ ಕೂಡ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ದಳ್ಳಾಳಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಈ ದಿನ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ದಳ್ಳಾಳಿಗಳಿಗೆ, ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿರುವಂಥವರು, ಈ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ವಿಶೇಷವಾದಂತಹ ಅನುಕೂಲತೆಗಳು ಒದಗಿ ಬರುವಂಥ ದಿನ ಇದು. ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಕಿದ್ರೂ ಈ ದಿನ ಇರುವಂಥ ಗುರುಹೋರವನ್ನು ನೀವು ಅನುಸರಣೆ ಮಾಡಬಹುದು. ಹಾಗಾಗಿ
ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 12 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 19 ನಿಮಿಷದಿಂದ ಸಂಜೆ 5 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 16 ನಿಮಿಷದಿಂದ ರಾತ್ರಿ 12 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ನಿಧಾನವಾಗುತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿನೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಒದಗಿ ಬರೋದು ನೀವು ಏನಾದರೂ ಈ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ. ಹಾಗಾಗಿ ಆದಷ್ಟು ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 18 ನಿಮಿಷದಿಂದ ಅಪರಾಹ್ನ 4 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 17 ನಿಮಿಷದಿಂದ ರಾತ್ರಿ 11 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಇದು ಬಹಳ ಚೆನ್ನಾಗಿದೆ, ಈ ಫೇವರಬಲ್ಲಾಗಿ ಇರುವಂಥದ್ದು. ಅದರಲ್ಲೂ ಈ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಯಾವುದೇ ವ್ಯವಹಾರಗಳನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು, ದಾಖಲೆ ಪತ್ರಗಳಿಗೆ ಸಹಿ ಮಾಡಬೇಕು, ಇಂಥ ವಿಚಾರಗಳನ್ನು ಈ ದಿನ ಬುಧ ಹೋರಾದಲ್ಲಿ ಮಾಡಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಒಳ್ಳೆಯ ಫಲಿತಾಂಶವನ್ನು ಕೂಡ ನೀವು ಕಾಣಬಹುದು. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 17 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 19 ನಿಮಿಷದಿಂದ ರಾತ್ರಿ 9 ಗಂಟೆ 18 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಏನೇ ಇದ್ದರೆ, ಪೂರ್ವ ಸಿದ್ಧತೆಗಳಿರಲಿ, ಯಾವುದೇ ಒಂದು ಪ್ರಯಾಣ ಇರಲಿ ಅಥವಾ ಒಂದು ಖರೀದಿ ಪ್ರಕ್ರಿಯೆ ಇರಲಿ, ಇಂಥದ್ದನ್ನು ಆದಷ್ಟು ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಹಣಕಾಸಿನ ವ್ಯವಹಾರಗಳನ್ನು ನಡೆಸುವಂಥದ್ದನ್ನು ಕೂಡ ಈ ಶುಕ್ರ ಹೋರದಲ್ಲಿ ಮಾಡಬೇಡಿ. ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 16 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 20 ನಿಮಿಷದಿಂದ ರಾತ್ರಿ 8 ಗಂಟೆ 19 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ನಿಮ್ಮ ಯಾವುದೇ ರೀತಿಯ ಪ್ರಯಾಣಗಳಿರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಶುಭ ಸಮಯವನ್ನು ನೋಡಿಕೊಳ್ಳಿ. ಅದರಲ್ಲೂ ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ನಿರ್ದಿಷ್ಟವಾಗಿರುವಂಥ ಹೊರದಲ್ಲಿ ಆರಂಭ ಮಾಡಬೇಕು. ಆಗ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. 100ಕ್ಕೆ 100ರಷ್ಟು ನೀವು ಅಂದುಕೊಂಡಿರುವಂಥ ಫಲಿತಾಂಶಗಳು ಬರಬೇಕು ಅಂತ ಹೇಳಿದ್ರೆ ಈ ಮುಹೂರ್ತವನ್ನು ಅನುಸರಣೆ ಮಾಡುವಂಥದ್ದು ಬಹಳ ಉತ್ತಮ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಗ್ಬೋದು. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನು ನೀಡುತ್ತೆ ಅಂತ ಹೇಳ್ತಾ, ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂಥ ಆದರ್ಶಗಳಿದು. ಅದಕ್ಕಾಗಿಯೇ ಪ್ರತಿನಿತ್ಯ ಈ ಪಂಚಾಂಗ ಶ್ರವಣ ಮಾಡುವಂಥದ್ದು, ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದಿದೆ ಅನ್ನುವಂಥದ್ದನ್ನು ನಾವು ಕೇಳಿಸ್ಕೊಳ್ಳುವಂಥದ್ದು ಮಹಾ ಪುಣ್ಯದ ಕೆಲಸ. ಅಂಥ ಕೆಲಸವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಪುಣ್ಯ ಸಂಪಾದನೆ ನಿಮಗೆ ಗೊತ್ತಿಲ್ಲದೆ ಆಗ್ತಾ ಇರುವಂಥದ್ದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ದಿನೇ ದಿನೇ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ಶಾಂತಿ, ಸಮಾಧಾನ ಸಿಗಬೇಕು, ಹಿಡಿದ ಕೆಲಸ ಕಾರ್ಯಗಳು ಕೈಗೂಡಬೇಕು ಅಂತ ಹೇಳಿದ್ರೆ ಈ ರೀತಿಯ ಕಾರ್ಯಗಳಲ್ಲಿ ಹೆಚ್ಚಾಗಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಮಧ್ಯಾಹ್ನ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ 2 ಗಂಟೆ 58 ನಿಮಿಷದಿಂದ ನಾಳೆ ಮಧ್ಯಾಹ್ನ 3 ಗಂಟೆ 35 ನಿಮಿಷದವರೆಗೆ ಅಮೃತ ಸಿದ್ಧಿ ಯೋಗ ಇರುವಂಥ ದಿನ, ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ ಕೂಡ. ಹಾಗಾಗಿ ಈ ಅನುರಾಧ ನಕ್ಷತ್ರ ಮತ್ತು ಬುಧವಾರ ಇದೆರಡರ ಸಂಯೋಗ ಆದರೆ ಬಹಳ ವಿಶೇಷವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಈ ಉತ್ತಮವಾದಂತಹ ಸಿದ್ಧಿ ಯೋಗ ಏನಿದೆ ಇದರ ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಈ ದಿನದ ಸಂಜೆಯಲ್ಲಿ ಅಥವಾ ನಾಳೆ
ಬೆಳಗಿನ ಅವಧಿಯಲ್ಲಿ ಮಾಡುವಂಥದ್ದು ತುಂಬ ಸೂಕ್ತ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡುವಂಥ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಪ್ರಯತ್ನ ಸಫಲವಾಗಲಿ, ಒಳ್ಳೆಯದಾಗಲಿ ತಮಗೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ಪಂಚಮಿಯ ಜೊತೆಯಲ್ಲಿ ಷಷ್ಠಿ ಇರುವಂಥ ದಿನ. ಹಾಗೆ ನೆನ್ನೆಯ ದಿನ ಋಷಿ ಪಂಚಮಿಯನ್ನು ಆಚರಣೆ ಮಾಡಿದ್ರೆ ಅದರ ಹಿಂದಿನ ದಿನ ವರಸಿದ್ಧಿ ವಿನಾಯಕ ವ್ರತ ಆಚರಣೆ ಆಗಿರುತ್ತೆ. ಆದರೆ ಈ ದಿನ ಜೈನ ಧರ್ಮದವರಿಗೆ ಒಂದು ವಿಶೇಷವಾದಂಥ ದಿನ. ಏಕೆ ಅಂತ ಹೇಳಿದ್ರೆ ಈ ದಿನವನ್ನು ದಶಲಕ್ಷಣ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಅದನ್ನೇ ಕೆಲವರು ದಶಲಕ್ಷಣ ಪರ್ವ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ತಿಥಿಯಿಂದ ಈ ಹುಣ್ಣಿಮೆಯವರೆಗೂ ಕೂಡ 10 ದಿನಗಳು ವಿಶೇಷವಾಗಿ ನಡೆಯುವಂಥ ಒಂದು ಪರ್ವಕಾಲ ಇದು. ಹಾಗಾಗಿನೇ ದಿಗಂಬರ ಪಂಥದ ಅನುಯಾಯಿಗಳು ಈ ಪರ್ವಕ್ಕೆ ದಶಲಕ್ಷಣ ಅಂತ ಹೇಳಿ ಕರೆದರೆ, ಶ್ವೇತಾಂಬರ ಪಂಥೀಯರು ಈ ಪರ್ವಕ್ಕೆ ಪರ್ಯೂಷಣ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಶಧರ್ಮ ಆರಾಧನೆ ಏನಿದೆ ಇದರ ಕೊನೆಯ ದಿನ ಕ್ಷಮವಾಣಿ ದಿನವನ್ನಾಗಿ ಆಚರಣೆ ಮಾಡುವಂಥ ಸಂಪ್ರದಾಯ ಇದೆ. ಹಾಗಾಗಿನೇ ಈ ಶ್ವೇತಾಂಬರ ಪಂಥೀಯರಲ್ಲಿ ಈ ದಿನಕ್ಕೆ ಸಂವತ್ಸರಿ ಅಂತ ಹೇಳಿ ಹೆಸರು ಕೂಡ ಇದೆ. ಅಂದರೆ ಪರಸ್ಪರ ಕ್ಷಮೆಯನ್ನು ಯಾಚಿಸುವುದರ ಮೂಲಕ ತಮ್ಮಿಂದ ಆಗಿರುವಂಥ ತಪ್ಪುಗಳನ್ನು, ಹಾಗೆ ಬೇರೆಯವರಿಗೆ ನೀಡಿರುವಂಥ ಯಾವುದೇ ತೊಂದರೆಗಳನ್ನು ಕ್ಷಮಿಸಿ ಅಂತ ಕೇಳಿಕೊಳ್ಳುವಂಥ ಒಂದು ವಿಶೇಷ ಪರ್ವಕಾಲ ಇದು. ಹಾಗಾಗಿ ನಾವು ತಿಳಿಯದೇ ಮಾಡಿರುವಂಥ, ತಿಳಿದು ಮಾಡಿರುವಂಥ ತಪ್ಪುಗಳೇನಿದೆ ಅಂಥದ್ದನ್ನು ಕ್ಷಮಿಸಿ ಅಂತ ಕೇಳುವಂಥ ಒಂದು ಪರ್ವಕಾಲವನ್ನು ಇಲ್ಲಿ ದಶಲಕ್ಷಣ ಪರ್ವ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದರ ಉದ್ದೇಶ ತಮಗೆ ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗಿದೆ. ಇಲ್ಲಿ ಪರ್ವ ಅಂತ ಹೇಳಿದ್ರೆ ಒಂದು ಹಬ್ಬ ಅಂತ ಹೇಳಿದ್ರೆ ಒಂದು ಸಂಭ್ರಮ, ಸಡಗರ, ಸಂತೋಷ ಇರುವಂಥದ್ದು. ಬಂಧು ಬಾಂಧವರ ಜೊತೆಯಲ್ಲಿ ಸುಖ ಭೋಗಗಳನ್ನು ಅನುಭವಿಸುವಂತಹ ಒಂದು ಪರ್ವಕಾಲ ಇದು. ಹಾಗಾಗಿ ಈ ದಶಲಕ್ಷಣ ಪರ್ವ ಭೋಗ ಇದೊಂದು ಹಬ್ಬ ಅಂತ ಹೇಳಿ ಕರೆದರೂ ಇದರ ಹಿನ್ನೆಲೆಯಲ್ಲಿ ಒಂದು ತ್ಯಾಗದ ಪರ್ವ ಇದೆ, ವೈರಾಗ್ಯದ ಪರ್ವ ಇದೆ. ವೈರಾಗ್ಯದ ಕಡೆ ಮನಸ್ಸನ್ನು ಕೊಂಡೊಯ್ಯುವಂಥ ಒಂದು ಪರ್ವದಿನ ಇದು. ಹಾಗಾಗಿನೇ ಇದು ಆಧ್ಯಾತ್ಮಿಕ ಪರ್ವ ಅಂತ ಹೇಳಿ ಕರೆಸ್ಕೊಂಡಿರುವಂಥದ್ದು. ನಮ್ಮ ಭಾವನೆಗಳನ್ನು ಪರಿಷ್ಕರಣೆ ಮಾಡಿಕೊಳ್ಳಿಕ್ಕೆ, ನಮ್ಮನ್ನು ನಾವು ತಿಳಿದುಕೊಳ್ಳಿಕ್ಕೆ, ಅಂದರೆ ಒಂದು ರೀತಿಯಲ್ಲಿ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಇದು ವಿಶೇಷವಾದಂಥ ಒಂದು ಹಬ್ಬ. ಇದು ಪರಿಶುದ್ಧಗೊಳಿಸುವಂತಹ ಒಂದು ಹಬ್ಬ. ಹಾಗಾಗಿ ನಮ್ಮ ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳುವಂಥ ಒಂದು ಪರ್ವಕಾಲ. ಹಾಗೆ ನಮ್ಮಲ್ಲಿರುವಂಥ ವಿಕಾರ ಭಾವನೆಗಳನ್ನು ತ್ಯಜಿಸಿ ಮಾನವೀಯ ಮೌಲ್ಯಗಳನ್ನು ಹೊಂದಿಕೊಂಡು ಉದಾತ್ತ ಭಾವನೆಗಳನ್ನು ಸ್ವೀಕರಿಸುವಂಥ ಈ ಪರ್ವದ ಮೂಲ ಉದ್ದೇಶ ಆಗಿರುವಂಥದ್ದು. ಹಾಗಾಗಿನೇ ಈ ಪರ್ವದಲ್ಲಿ ಜಪ, ತಪ, ಪೂಜೆ, ಧ್ಯಾನ, ಪ್ರಾರ್ಥನೆ ಇತ್ಯಾದಿಗಳಲ್ಲಿ ತಲ್ಲೀನರಾಗಿರ್ತಾರೆ. ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಚಾತುರ್ಮಾಸ್ಯ ಆಚರಣೆ ಆಗುವಂಥ ಸಂದರ್ಭದಲ್ಲಿ ಬರುವಂಥದ್ದು ಇದು. ಹಾಗಾಗಿನೇ ಗುರುಗಳ ಒಂದು ಪ್ರವಚನ ಆಗಲಿ, ಗುರು ಸನ್ನಿಧಿಯಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳಾಗಲಿ ಇಂಥದ್ದನ್ನೇ ನಮಗೂ ಕೂಡ ಬೋಧಿಸುವಂಥದ್ದು. ಅದರಲ್ಲೂ ಈ ಜೈನ ಧರ್ಮೀಯರಲ್ಲಿ ಈ 10 ದಿನಗಳೇನಿದೆ ಇದನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅದರಲ್ಲೂ ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಮಾಡುವಂಥ ಒಂದು ಪದ್ಧತಿಯನ್ನು ಕೂಡ ಅವರು ಅನುಸರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜೈನ ಧರ್ಮೀಯರು ತಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾದಂತಹ ದಶಧರ್ಮಗಳು ಇದು ಬಹಳ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅನುಸರಣೆ ಮಾಡಬೇಕು. ಒಂದು ವೇಳೆ ಈ ಹಿಂದೆ ಅನುಸರಣೆ ಆಗದೇ ಇದ್ದರೆ ಅದನ್ನು ಅನುಸರಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ಒಂದು ಸಂಪ್ರದಾಯ ಜೈನ ಧರ್ಮೀಯರಲ್ಲಿ ಇರುವಂಥದ್ದು. ಹಾಗಾಗಿನೇ ಕ್ಷಮೆ, ಮಾರ್ಧವತೆ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಕಿಂಚನ್ಯ, ಬ್ರಹ್ಮಚರ್ಯ ಈ ದಶಲಕ್ಷಣಗಳನ್ನು ಅವರು ಅನುಸರಣೆ ಮಾಡಬೇಕು. ಹಾಗೆ ಈ ದಶಲಕ್ಷಣ ಪರ್ವದಂದು ಆಯಾ ದಿನ ಆ ಧರ್ಮದ ಬಗ್ಗೆ ಚಿಂತನ ಮಂಥನವನ್ನು ನಡೆಸುವಂಥದ್ದು ಕೂಡ ಇದೆ. ಇನ್ನು ಆತ್ಮಧರ್ಮವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬ ಜೈನ ಧರ್ಮೀಯರು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿನ ಒಂದು ವಿಶೇಷತೆ. ಹಾಗೆ ಎಲ್ಲ ಜೈನ ಬಸದಿಗಳಲ್ಲಿ, ಮಂದಿರಗಳಲ್ಲಿ ಅಷ್ಟವಿಧಾರ್ಚನೆಯನ್ನು ಮಾಡ್ತಾರೆ, ಅಂದರೆ ಪೂಜೆಯನ್ನು ನೆರವೇರಿಸುವಂಥದ್ದು. ಹಾಗೆ ಪ್ರವಚನಗಳನ್ನು ಏರ್ಪಡಿಸುವಂಥದ್ದು, ಹಾಗೆ ಸಂಗೀತ, ಆಧ್ಯಾತ್ಮಿಕ ವಿಚಾರಗಳ ವಿನಿಮಯ ಇತ್ಯಾದಿ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿರ್ತಾರೆ. ಇಲ್ಲಿ 10 ಧರ್ಮಗಳ ಮಹತ್ವವನ್ನು ಅವರು ಬಹಳ ವಿಶೇಷವಾಗಿ ಮನನ ಮಾಡಿಕೊಳ್ಳುವಂಥದ್ದು ಇದೆ. ಅದರಲ್ಲೂ ಈ ಕ್ರೋಧ ಅಥವಾ ಕೋಪ ಅನ್ನುವಂಥದ್ದನ್ನು ತ್ಯಜಿಸುವಂಥದ್ದು, ಸಾತ್ವಿಕವಾಗಿ ಬಾಳುವಂಥ ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದು, ಅದರಲ್ಲೂ ಈ ಕ್ಷಮೆಯ
ಅಂತರಂಗದ ಸ್ವಭಾವ ಅಂತ ಹೇಳಿ ಅವರು ಕರೆಯಲ್ಪಟ್ಟಿರುವಂಥದ್ದು. ಹಾಗಾಗಿನೇ ವರ್ಧಮಾನ ಮಹಾವೀರ ಹೇಳಿರುವಂಥ ಈ ಉಪದೇಶಗಳೇನಿದೆ ಅವರು ಚಾಚು ತಪ್ಪದೆ ಅನುಸರಣೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಪ್ರತಿಯೊಬ್ಬರೂ ಕೂಡ ಅಹಿಂಸೆಯನ್ನು ಆಚರಣೆ ಮಾಡಬೇಕು. ಯಾರಿಗೂ ಕೂಡ ಯಾವ ಪ್ರಾಣಿಗೆ ಆಗಲಿ, ಯಾವ ಪಕ್ಷಿಗೆ ಆಗಲಿ, ಯಾವ ಜೀವಿಗೆ ಆಗಲಿ ಹಿಂಸೆಯನ್ನು ಕೊಡಬಾರ್ದು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ. ಹಾಗಾಗಿನೇ ಸೌಮ್ಯ ಗುಣವನ್ನು ಬೆಳೆಸ್ಕೊಂಡು ಬಾಳುವಂಥದ್ದೇ ಉತ್ತಮ ಕ್ಷಮಾ ಧರ್ಮವಾಗಿದೆ ಅನ್ನುವಂಥದ್ದನ್ನು ಜೈನ ಧರ್ಮ ಬೋಧಿಸುವಂಥದ್ದು. ಇನ್ನು ಉತ್ತಮ ಮಾರ್ಧವ ಅಂತ ಹೇಳಿದ್ರೆ ಮೃದು ಸ್ವಭಾವದಿಂದ ಇರುವಂಥದ್ದು, ಶಾಂತಿಯಿಂದ ಬಾಳುವಂಥದ್ದು. ಅಂದರೆ ಮಾರ್ಧವ ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಅಹಂಕಾರವನ್ನು ತೊರೆದು ಜೀವಿಸುವಂಥದ್ದು, ಮಮಕಾರವನ್ನು ಬಿಟ್ಟು ಸರಳ ಜೀವನವನ್ನು ನಡೆಸುವಂಥದ್ದೇ ಮಾರ್ಧವ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಟ್ಟಿರುವಂಥದ್ದು. ಇನ್ನು ಆರ್ಜವ ಅಂತ ಹೇಳಿದರೆ ಕುಟಿಲತೆಯನ್ನು ತ್ಯಜಿಸುವಂಥದ್ದು, ಮೋಸ ಮಾಡುವಂಥದ್ದನ್ನು ಬಿಡಬೇಕು. ಹಾಗೆ ನ್ಯಾಯ ಮಾರ್ಗದಲ್ಲಿ ಸಾತ್ವಿಕ ಜೀವನವನ್ನು ನಡೆಸುವಂಥದ್ದು ಆರ್ಜವ ಧರ್ಮ ಆಗಿದೆ ಅನ್ನುವಂಥದ್ದು ಕೂಡ ಜೈನ ಧರ್ಮದ ಈ 10 ಧರ್ಮಗಳಲ್ಲಿ ಒಂದು ಆಗಿರುವಂಥದ್ದು. ಇನ್ನು ಶೌಚ, ಇದು ಬಹಳ ವಿಶೇಷವಾಗಿ ಪವಿತ್ರತೆಯ ಸಂಕೇತ. ಅತಿ ಆಸೆ ಆಗಲಿ, ಜಿಪುಣತನ ಆಗಲಿ ಇದನ್ನು ತೊರೆದು ಉದಾರ ಗುಣಗಳಿಂದ ದಾನ ಧರ್ಮದಲ್ಲಿ ಬದುಕಬೇಕು, ಪರೋಪಕಾರವನ್ನು ಮಾಡಬೇಕು. ಹಾಗೆ ತಮ್ಮ ಪರಿಸರವನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂಥದ್ದು. ಆದ್ದರಿಂದಲೇ ಜೈನ ಧರ್ಮೀಯರು ಉತ್ತಮವಾದಂತಹ ಶೌಚ ಧರ್ಮವನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಹಬ್ಬದ ವಿಶೇಷತೆಯಾಗಿರುವಂಥದ್ದು. ಇನ್ನು ಸತ್ಯ, ಸುಳ್ಳು, ಮೋಸ, ವಂಚನೆಯನ್ನು ಬಿಟ್ಟು ಪ್ರಾಮಾಣಿಕವಾಗಿ ಬಾಳುವಂಥದ್ದು ಸತ್ಯ ಧರ್ಮ. ತಾವು ಮಾಡುವಂಥ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ ಅದರಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು, ತನ್ನ ನಡೆ ನುಡಿ ಉತ್ತಮವಾಗಿರಬೇಕು ಅನ್ನುವಂಥದ್ದು. ಹಾಗೆ ತಮ್ಮ ಶಾಸ್ತ್ರವನ್ನು ನಂಬಿ, ತಮ್ಮ ಧರ್ಮವನ್ನು ನಂಬಿ ನಡಿಬೇಕು ಅನ್ನುವಂಥದ್ದು ಇಲ್ಲಿನ ಮುಖ್ಯ ಉದ್ದೇಶ. ಇನ್ನು ಉತ್ತಮವಾದಂಥ ಸಂಯಮವನ್ನು ಕಾಪಾಡಿಕೊಳ್ಬೇಕು, ಇಂದ್ರಿಯವನ್ನು ನಿಗ್ರಹ ಮಾಡಿಕೊಳ್ಬೇಕು, ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂತಹ ಅರಿಷಡ್ ವರ್ಗಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ವ್ರತದೋಪಾದಿಯಲ್ಲಿ ಕೆಲವು ವಿಷಯಗಳನ್ನು ಗ್ರಹಣೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಧ್ಯಾನ, ಸ್ವಾಧ್ಯಾಯ ಇತ್ಯಾದಿ ಸಂಯಮಗಳನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ಕೂಡ ಜೈನ ಧರ್ಮದಲ್ಲಿದೆ. ಇನ್ನು ಉತ್ತಮವಾದಂಥ ತಪಸ್ಸನ್ನು ಆಚರಣೆ ಮಾಡಬೇಕು, ಆಸೆ ಆಕಾಂಕ್ಷೆಗಳನ್ನು ಹಿಡಿತದಲ್ಲಿಟ್ಕೊಳ್ಬೇಕು, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು, ಉಪವಾಸಾದಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ತಮಗೆ ಗೊತ್ತಿದೆ, ಚಂದ್ರಗುಪ್ತ ಮೌರ್ಯರಂತಹ ಮಹಾನ್ ಚಕ್ರವರ್ತಿಗಳೇ ತಮ್ಮ ಜೀವಿತದ ಕೊನೆಯ ಅವಧಿಯಲ್ಲಿ ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿದರು. ಅದರಲ್ಲೂ ಶ್ರವಣ ಬೆಳಗೊಳದಲ್ಲಿ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ರು ಅನ್ನುವಂಥ ವಿಚಾರ. ಇಲ್ಲಿ ಸಲ್ಲೇಖನ ವ್ರತ ಅಂತ ಹೇಳಿದ್ರೆ ಒಂದು ಹನಿ ನೀರನ್ನು ಕುಡಿಯದೆ ಪ್ರಾಣ ಹೋಗುವವರೆಗೆ ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥ ಒಂದು ಕಠೋರತಮವಾದಂಥ ಒಂದು ವ್ರತ. ಅಂಥದ್ದನ್ನು ಆಚರಣೆ ಮಾಡಬೇಕು ಅನ್ನೋಂಥದ್ದನ್ನು ಜೈನ ಧರ್ಮ ಹೇಳುತ್ತೆ. ಅಂದರೆ ಇಲ್ಲಿ ಈ 10 ದಿನಗಳ ಕಾಲ ಉಪವಾಸವನ್ನಾದರೂ ಆಚರಣೆ ಮಾಡಿ ಭಗವಂತನ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಮುಖ್ಯ ಉದ್ದೇಶ. ಹಾಗೆ ಉತ್ತಮವಾದಂಥ ತ್ಯಾಗವನ್ನು ಮಾಡಬೇಕು ಅನ್ನುವಂಥದ್ದು, ಅಹಂಕಾರವನ್ನು ತ್ಯಜಿಸಬೇಕು, ಮಮಕಾರವನ್ನು ತ್ಯಜಿಸಬೇಕು, ಹಾಗೆ ದಾನ ಧರ್ಮಾದಿಗಳನ್ನು ಮಾಡಬೇಕು, ಪರೋಪಕಾರ ಇರಬೇಕು ಅನ್ನುವಂಥದ್ದು. ಹಾಗೆ ಧರ್ಮವನ್ನು ನಂಬಿ ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ಜೈನ ಧರ್ಮ ಹೇಳುತ್ತೆ. ಹಾಗಾಗಿ ನಾವು ಯಾವ ಧರ್ಮದಲ್ಲಿದ್ದೇವೆಯೋ ಆ ಧರ್ಮದ ಪ್ರಗತಿಗಾಗಿ ನಾವು ಶ್ರಮಿಸಬೇಕು ಅನ್ನುವಂಥದ್ದು. ಹಾಗಾಗಿ ನಮ್ಮ ಆತ್ಮೋದ್ಧಾರದ ಜೊತೆಗೆ ಧರ್ಮೋದ್ಧಾರವನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಪ್ರಮುಖವಾದಂಥ ಒಂದು ಸಂದೇಶ. ಹಾಗೆ ಆಕಿಂಚನ್ಯ ಅನ್ನುವಂಥದ್ದು ಅಂದರೆ ಈ ಎಲ್ಲ ಬಾಹ್ಯ ಪರಿಗ್ರಹಗಳನ್ನು ತೊರೆಯಬೇಕು, ಬಿಡಬೇಕು ಅದನ್ನು. ಹಾಗೆ ಧಾರ್ಮಿಕ ಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು. ಸಾತ್ವಿಕ ವೃತ್ತಿಯಿಂದ ಬಾಳಬೇಕು, ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು ಅನ್ನುವಂಥದ್ದು, ಮದ್ಯ ಮಾಂಸ ಆಹಾರಾದಿಗಳನ್ನು ತ್ಯಜಿಸಬೇಕು ಅನ್ನುವಂಥದ್ದು ಇಲ್ಲಿನ ಪ್ರಮುಖವಾದಂಥ ಒಂದು ಧರ್ಮ. ಇನ್ನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂಥದ್ದು. ಈ 10 ದಿನಗಳು ಕೂಡ ಜೈನ ಧರ್ಮೀಯರು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾರೆ. ಏಕೆಂದರೆ ಆತ್ಮಜ್ಞಾನದ ವಿಕಾಸ ಆಗಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಇಂಥ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸರಳವಾದಂಥ ಸಾತ್ವಿಕವಾದಂಥ ಆಹಾರ ಸೇವನೆ ಮಾಡಿದ್ರೆ ಅತ್ಯುತ್ತಮವಾದಂಥ ಬ್ರಹ್ಮಚರ್ಯ ಧರ್ಮ ಇದಾಗತ್ತೆ ಅನ್ನುವಂಥ ವಿಚಾರ ಜೈನ ಧರ್ಮೀಯರಲ್ಲಿ ಇರುವಂಥದ್ದು. ಆದ್ದರಿಂದಲೇ ಈ ದಿನ ದಶಲಕ್ಷಣ ವ್ರತವನ್ನು ಆರಂಭ ಮಾಡುವಂಥದ್ದು. ಈ 10 ಲಕ್ಷಣಗಳನ್ನು 10 ದಿನಗಳು ಕೂಡ ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು. ಆಗ ಆತ್ಮೋನ್ನತಿ ಆಗುತ್ತೆ, ಭಗವಂತನ
ಮತ್ತು ನಮ್ಮ ನಡುವೆ ಇರುವಂಥ ಸಂಪರ್ಕವನ್ನು ಸಾಧಿಸಲಿಕ್ಕೆ ಇದು ಸಹಾಯಕವಾಗುತ್ತೆ ಅನ್ನುವಂಥ ವಿಚಾರ ಜೈನ ಧರ್ಮದಲ್ಲಿದೆ. ಇದು ಜೈನ ಧರ್ಮದಲ್ಲೇ ಅಲ್ಲ, ಬಹುತೇಕ ಎಲ್ಲ ಧರ್ಮಗಳಲ್ಲೂ ಕೂಡ ಈ ಒಂದು ವಿಚಾರ ಇರುತ್ತೆ. ಆದರೆ ಅವರವರ ಅನುಸರಣೆಗೆ, ಅವರವರ ಅನುಕೂಲಕ್ಕೆ ತಕ್ಕಂತೆ ಕೆಲವೊಂದು ಮಾರ್ಪಾಟುಗಳನ್ನು, ಬದಲಾವಣೆಗಳನ್ನು ಮಾಡಿಕೊಂಡಿರುವಂಥದ್ದು ಇದೆ. ಅದಕ್ಕಾಗಿಯೇ ಜೀವನದಲ್ಲಿ ಇಂಥ ಕಷ್ಟಗಳನ್ನು, ಸಂಕಷ್ಟಗಳನ್ನು ಎದುರಿಸುವಂಥ ಸಂದರ್ಭ ಒದಗಿ ಬರ್ತಾ ಇದೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಾಗಲಿ, ಜೈನ ಧರ್ಮದಲ್ಲಾಗಲಿ, ಬೌದ್ಧ ಧರ್ಮದಲ್ಲಾಗಲಿ ಇಂಥ ವಿಚಾರಗಳನ್ನು ನಮ್ಮ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಅವರು ತಿಳಿಸಿರುವಂಥ ಮಾರ್ಗ, ಅವರು ಹಾಕಿಕೊಟ್ಟಿರುವಂಥ ಒಂದು ಅಡಿಪಾಯ, ಇದರಲ್ಲಿ ನಾವು ಮುಂದುವರೆದ್ರೆ ಖಂಡಿತ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ, ಸಹಬಾಳ್ವೆ ಇರುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ತೃಪ್ತಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಥ ವಿಚಾರಗಳನ್ನು ಪ್ರತಿಯೊಬ್ಬರೂ ಕೂಡ ಮನನ ಮಾಡಿಕೊಳ್ಬೇಕು. ಇಲ್ಲಿ ಈ ಧರ್ಮ ಆ ಧರ್ಮ ಅನ್ನುವಂಥದ್ದಲ್ಲ, ಧರ್ಮದಲ್ಲಿರುವಂಥ ಒಳ್ಳೆಯ ಸಾರವನ್ನು ಗ್ರಹಿಸಬೇಕು ಅನ್ನುವಂಥದ್ದು. ಹಾಗಾಗಿಯೇ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ಋಷಿ ಪಂಚಮಿ, ಅದರಲ್ಲಿ ಸಪ್ತ ಋಷಿಗಳನ್ನು ಆರಾಧನೆ ಮಾಡಿ ಅವರು ಕೊಟ್ಟಂತಹ ಒಂದು ದಾರಿದೀಪ, ಮಾರ್ಗದರ್ಶನ ಏನಿದೆ ಅದರಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಒಂದು ಕಡೆ ನಾವು ಕೇಳ್ತಾ ಇದ್ದರೆ, ಮತ್ತೊಂದು ಕಡೆ ಜೈನ ಧರ್ಮೀಯರಿಗೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸುವಂತ ಕೇಳುವಂಥದ್ದು. ಹಾಗೆ ಈ 10 ಲಕ್ಷಣಗಳೇನಿದೆ ಇದನ್ನು ಪರಿಪಾಲನೆ ಮಾಡಬೇಕು. ಯಾರೂ ಇಲ್ಲಿಯವರೆಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಅಪೂರ್ಣವಾಗಿ ಮಾಡಿದ್ದಾರೆ, ಅವರು ಪೂರ್ಣತೆಯತ್ತ ಸಾಗಬೇಕು ಅನ್ನುವಂಥದ್ದಕ್ಕಾಗಿಯೇ ಇಂಥ ವಿಶೇಷ ಸಂದರ್ಭಗಳು ಒದಗಿ ಬರ್ತಾ ಇರುವಂಥದ್ದು. ಅದನ್ನು ಅನುಸರಣೆ ಮಾಡಬೇಕು, ಅದರ ಫಲಗಳನ್ನು ಅನುಭವಿಸಬೇಕು. ತಮಗೆಲ್ರಿಗೂ ಕೂಡ ಈ ಒಂದು ವಿಚಾರವನ್ನು ತಿಳ್ಕೊಂಡಿದ್ದಕ್ಕಾಗಿ, ಹಾಗೆ ನಮ್ಮ ಧರ್ಮದಲ್ಲೂ ಕೂಡ ಇಂತಹ ಹಲವಾರು ಲಕ್ಷಣಗಳಿದೆ, ವಿಧಿವಿಧಾನಗಳಿದೆ. ಅದನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅನುಸರಣೆ ಮಾಡಬೇಕು ಅನ್ನುವಂಥದ್ದು, ಮಾಡಲೇಬೇಕು ಅನ್ನುವಂಥದ್ದು ಒಂದು ವಿಧಿವಿಧಾನ ಕೂಡ ಇದೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದೀರಿ, ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಿ, ಅನುಗ್ರಹ ಚೆನ್ನಾಗಿದೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಪೂರ್ವಾರ್ಧ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತೆ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಅದ್ಭುತವಾದಂತಹ ಯಶಸ್ಸನ್ನು ಕೊಡುತ್ತೆ. ಆದರೆ ಈ ಸಂಜೆಯ ಸಮಯದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಆತುರರಾಗಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಆಪ್ತ ಸ್ನೇಹಿತರ ಜೊತೆ ಅವಸರದಲ್ಲಿ ಮಾತಾಡುವಂಥದ್ದು, ಹಾಗೆ ಆತುರಾತುರವಾಗಿ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನಕ್ಕೆ ಬರುವಂಥದ್ದನ್ನು ಮಾಡಬೇಡಿ. ಇನ್ನು ಈ ದಿನ ಉತ್ತರಾರ್ಧದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ವಿಶೇಷ ಫಲಗಳು ಸಿಕ್ಕುವಂಥದ್ದು, ಹಾಗೆ ವ್ಯಾಪಾರ ವ್ಯವಹಾರಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಸಂಜೆಯ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಒಂದು ಘಟನೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿಯೇ ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದರಲ್ಲೂ ನಿಮ್ಮ ಒಂದು ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಇನ್ನು ಈ ದಿನ ಶ್ರಮದ ತೀವ್ರತೆ ಹೆಚ್ಚಾಗುವಂಥದ್ದು, ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತುಂಬ ಎಫರ್ಟ್ ಆಗಬೇಕು, ಆಗ ಯಶಸ್ವಿ ಆಗುತ್ತೆ ಅನ್ನುವಂಥ ಭಾವನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದಿದೆ. ಇನ್ನು ಈ ದಿನದಲ್ಲಿ ನಿಮಗೆ ಬರುವಂಥ ಆದಾಯ ಸೀಮಿತವಾಗಿದ್ದರೂ ಕೂಡ ಖರ್ಚು ವೆಚ್ಚಗಳು ನಿಮ್ಮ ನಿಯಂತ್ರಣದಲ್ಲಿ ಇರುವಂಥದ್ದು. ಹಾಗಾಗಿಯೇ ಕೆಲವೊಂದು ವ್ಯಾಪಾರಗಳು ನಿಧಾನವಾಗಿ ನಡೆದರೂ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನುವಂಥದ್ದು ಕಡಿಮೆ. ಆದ್ದರಿಂದಲೇ ಈ ಒತ್ತಡಗಳಿಂದ ಕೆಲವೊಂದು ಕೆಲಸಗಳನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಮೋಜು ಮಸ್ತಿ, ಒಂದು ಪ್ರಯಾಣ, ಪಾರ್ಟಿ ಇತ್ಯಾದಿ ಏನಿದೆ ಇದರಲ್ಲಿ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ತೃಪ್ತಿ ಇರುವಂತಹ ದಿನ, ಒಂದು ಯಶಸ್ಸಿದೆ. ನೀವು ಮಾಡಿದಂತಹ ಕೆಲಸ ನಿಮಗೆ ತೃಪ್ತಿಯನ್ನು ತಂದರೆ ಅದಕ್ಕಿಂತ ಬೇರೆ ಲಾಭ ಬೇಕಾಗಿಲ್ಲ. ಹಾಗಾಗಿಯೇ ಈ ದಿನ ನಿಮ್ಮ ಕುಟುಂಬಕ್ಕಾಗಿ ಮಾಡುವಂತಹ ಕೆಲಸಗಳಲ್ಲಿ ಉತ್ತಮವಾದಂತಹ ಸಹಕಾರ ಸಿಕ್ಕತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಕೂಡ ಕ್ರಮೇಣವಾಗಿ ಸುಧಾರಣೆಯಾಗುವಂಥ ಹಂತವನ್ನು ತಲುಪತ್ತೆ.
ಇನ್ನು ಈ ದಿನದಲ್ಲಿ ಪ್ರಮುಖವಾದಂಥ ವಿಚಾರಗಳೇನಿದೆ ಅದು ನೆನಪಿನ ಶಕ್ತಿಯನ್ನು ಸ್ವಲ್ಪ ಪರೀಕ್ಷೆ ಮಾಡುವಂಥದ್ದು. ಹಾಗಾಗಿನೇ ಈ ದಿನ ಒತ್ತಡದಿಂದಲೋ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಆಸಕ್ತಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನೆನಪಿನ ಶಕ್ತಿ ನಿಮಗೆ ಕೈ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ನೆನಪಿಗಿಂತ ದಾಖಲೆಗಳ ಮೇಲೆ, ಬರಹದ ಮೇಲೆ ಹೆಚ್ಚು ಅವಲಂಬನೆ ಇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಘಟನೆಗಳು ನಡೆಯುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಂತೂ ಈ ದಿನ ತುಂಬ ಜಾಗರೂಕತೆಯಿಂದ ಇರ್ತೀರಿ. ಅಷ್ಟೇ ಉತ್ಸಾಹ ಇದೆ, ಎನರ್ಜಿ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ ಅಥವಾ ನೀವು ಮಾಡುವಂಥ ಚಟುವಟಿಕೆಗಳಲ್ಲಿ ಆತ್ಮವಿಶ್ವಾಸದ ಮಟ್ಟ ಬಹಳ ಚೆನ್ನಾಗಿದೆ. ಹಾಗೆ ಈ ಉದ್ಯೋಗಗಳಲ್ಲಿ, ವ್ಯಾಪಾರದಲ್ಲಿ ನಿಧಾನವಾದಂತಹ ಒಂದು ಪ್ರಗತಿ ಇದ್ದರೂ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಮನೆಯ ಹೊರಗೆ ಈ ದಿನ ಒಂದು ಅದ್ಭುತವಾದಂಥ ಘಟನೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ಆತ್ಮೀಯರ ಜೊತೆ ನಡೆಯುವಂಥ ಒಂದು ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಅಧಿಕಾರಿಗಳಿಂದ ಉತ್ತಮವಾದಂಥ ಬೆಂಬಲ ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಇದೆ. ಹಾಗಾಗಿನೇ ಅವರ ಜೊತೆ ಸೇರಿ ಕೆಲಸ ಮಾಡುವಂಥದ್ದು ಅಥವಾ ನಿಮ್ಮ ಪಾಲಿನ ಕರ್ತವ್ಯವನ್ನು ಬಹಳ ಮಟ್ಟಿಗೆ ನೀವು ಪ್ರಾಮಾಣಿಕತೆಯಿಂದ ಮಾಡುವಂಥದ್ದು, ಇದೆಲ್ಲ ನಿಮಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಕೂಡ ಆಗುವಂಥದ್ದು, ನಾಳಿನ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ನಡೆಸುವಂಥದ್ದು, ಅದಕ್ಕಾಗಿ ಒಂದು ಯೋಜನೆ, ಒಂದು ಪೂರ್ವ ಸಿದ್ಧತೆ ಇತ್ಯಾದಿಗಳು ನಡೆಯುವಂಥ ದಿನ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯಸ್ಥಾನ. ಹಾಗಾಗಿನೇ ಈ ದಿನದಲ್ಲಿ ಗ್ರಹಸ್ಥಾನಗಳು ಅನುಕೂಲಕರವಾಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದರೂ ಕೆಲಸದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ, ತುಂಬ ಎಫರ್ಟ್ ಹಾಕಬೇಕು ಈ ದಿನದಲ್ಲಿ. ಹಾಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸಗಳು ಆಗಲ್ಲ, ಫಲವನ್ನು ಕೊಡಲ್ಲ. ಹಾಗಾಗಿ ಈ ಮಿಶ್ರ ಫಲಗಳಿರುವಂಥ ಈ ದಿನದಲ್ಲಿ ನೀವು ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಯಾವುದೇ ಕೆಲಸಕ್ಕೆ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಅದು ಪಾಲಿಗೆ ಬಂದದ್ದು ಪಂಚಾಮೃತ, ಇದನ್ನು ನೀವು ಅನುಸರಣೆ ಮಾಡಬೇಕು. ಇನ್ನು ಈ ದಿನದಲ್ಲಿ ನೀವು ಮಾಡುವಂಥದ್ದು ಅಥವಾ ನೀವು ಆಡುವಂಥ ಮಾತು ಅದು ನಿಮ್ಮ ಇಚ್ಛೆ, ಆದರೆ ಅದರ ಫಲಿತಾಂಶ ಬರುವಂಥದ್ದು ಬಿಡುವಂಥದ್ದು ದೇವರಿಚ್ಛೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನೀವು ಮುಂದುವರಿಸ್ತಾ ಇರಿ, ಫಲಾಫಲಗಳ ಬಗ್ಗೆ ಚಿಂತೆ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಗಾಳಿಯಲ್ಲಿ ಗೋಪುರ ಕಟ್ಟುವಂತಹ ಕೆಲಸಗಳನ್ನು ಮಾಡಬೇಡಿ. ಅಂದರೆ ಯಾವುದೋ ಕಲ್ಪನೆ, ಯಾವುದೋ ಊಹೆ, ಇದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾವುದು ನಿಜವಾಗ್ಲೂ ಒಂದು ಪ್ರಾಕ್ಟಿಕಲ್ಲಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥ ವಿಚಾರಗಳನ್ನು ಮಾತ್ರ ಮನನ ಮಾಡಿಕೊಳ್ಳಿ, ಅಂಥ ಕೆಲಸ ಕಾರ್ಯಗಳಿಗೆ ಮಾತ್ರ ಕೈ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಈ ದಿನದ ಮಟ್ಟಿಗೆ ಅದನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸಾಮರ್ಥ್ಯದ ಬಗ್ಗೆ, ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಈ ದಿನ ವಿಶೇಷವಾಗಿ ನಿಮಗೆ ನಂಬಿಕೆ ಇರಬೇಕು. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧ ನಿಮಗೆ ಒಳ್ಳೆಯ ವಾಕ್ಚಾತುರ್ಯವನ್ನು ಕೊಟ್ಟಿದ್ದಾನೆ. ಅದರಲ್ಲೂ ಬುಧ ನಿಮಗೆ ಒಂದು ರೀತಿಯಲ್ಲಿ ಕೀರ್ತಿ ಸ್ಥಾನದಲ್ಲಿ ಸದ್ಯದಲ್ಲಿ ಇರುವಂಥವನು. ಹಾಗಾಗಿನೇ ಮಾತಿನಿಂದ ವಿಶೇಷವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮಾತಿನಿಂದ ಬೇರೆಯವರನ್ನು ನೀವು ಮೆಸ್ಮರೈಸ್ ಮಾಡಬಹುದು, ಅಂಥ ಒಂದು ವಿಚಾರಗಳು ಕೂಡ ಇದೆ, ಅಂತಹ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ಸಮರ್ಥವಾಗಿ ನಿಮ್ಮ ಮಾತನ್ನು ಬಳಸ್ಕೊಳ್ಳಿ, ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸ್ಕೊಳ್ಳಿ, ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ, ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ ಚತುರ್ಥ ಸ್ಥಾನದಲ್ಲಿದ್ದಾನೆ. ಇದು ಸುಖ ಸ್ಥಾನ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಸುಖಕ್ಕೆ ಸೌಕರ್ಯಕ್ಕೆ ಬೇಕಾಗುವಂಥ ಕೆಲವು ಸೌಲಭ್ಯಗಳನ್ನು ನೀವಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಕಂಫರ್ಟಬಲ್ ಆಗಿರಬೇಕು ಅನ್ನುವಂಥದ್ದು ಈ ದಿನದ ಉದ್ದೇಶ ನಿಮಗೆ. ಆದರೆ ಈ ಒಂದು ಪ್ರಯತ್ನದಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭಗಳು ಕೂಡ ಇದೆ. ಅಂದರೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ,
ಯಾವುದನ್ನೋ ಮಾಡಲಿಕ್ಕೆ ಹೋಗಿ ಏನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಈಗಾಗಲೇ ಮಾಡ್ತಾ ಇರುವಂಥ ವಿಚಾರಗಳನ್ನು ಕೈಬಿಟ್ಟು ಬೇರೊಂದು ವಿಚಾರಗಳನ್ನು ಆದ್ಯತೆಯಾಗಿ ಪರಿಗಣಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಗೊತ್ತು ಗುರಿ ಇಲ್ಲದಂತಹ ಪ್ರಯಾಣ ಆಗ್ಬೋದು, ಗೊತ್ತು ಗುರಿ ಇಲ್ಲದ ಖರ್ಚು ವೆಚ್ಚಗಳು ಕೂಡ ಆಗಬಹುದು. ಒಟ್ಟಾರೆ ಈ ದಿನದ ಸಮಯ ನಿಮ್ಮ ನಿಯಂತ್ರಣದಲ್ಲಿರಲ್ಲ, ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು. ಹಾಗಾಗಿನೇ ಸ್ವಲ್ಪ ಬೇಸರ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡವಳಿಕೆ ಅಂತೂ ಈ ದಿನ ನಿಮಗೆ ತುಂಬ ಬೇಸರವನ್ನು ತರಿಸುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲಿ ಯಾರಿಂದಲೂ ಕೂಡ ಅತಿಯಾಗಿ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಇದರಿಂದಲೇ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು. ಇನ್ನು ಹೊಸ ಜನರೊಂದಿಗೆ ಪರಿಚಯಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮೊನ್ನೆ ಪರಿಚಯ ಆದವರನ್ನೇ ಹೆಚ್ಚಾಗಿ ನಂಬುವಂತಹ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಒಂದು ವಿಚಿತ್ರವಾದಂತಹ, ಅಷ್ಟೇ ವಿಶೇಷವಾದಂತಹ ಘಟನೆಯೊಂದು ನಡೆಯುವಂಥದ್ದು ಕೂಡ ಇದೆ. ಇದನ್ನು ಬಹಳ ತಾಳ್ಮೆಯಿಂದ, ಸಂಯಮದಿಂದ ನೀವು ನೋಡಬೇಕಾಗತ್ತೆ, ಇಲ್ಲ ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗಳು ಸ್ವಲ್ಪ ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳು ಈ ದಿನ ಮನಃಶಾಂತಿಯನ್ನು ಕೆಡಿಸುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಜಾಗೃತಿಯಾಗಿರಿ, ಜಾಗರೂಕರಾಗಿರಿ, ಪ್ರಾಕ್ಟಿಕಲ್ ಆಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ಚಟುವಟಿಕೆಗಳಲ್ಲಿ ವಿಶೇಷವಾದಂಥ ಗೌರವವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಯಾಕೆಂದರೆ ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿರುತ್ತೆ, ನಿಮ್ಮ ಗುರಿ ಸಾಧನೆ ಮಾಡುವಂಥ ಸಾಧ್ಯತೆ ಒಳಗಿರುತ್ತೆ. ಹಾಗಾಗಿನೇ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗೆ ಯಾರಿಗೆ ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟರೂ ಕೂಡ ಅದನ್ನು ಈಡೇರಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಪೊಳ್ಳು ಭರವಸೆಗಳನ್ನು ಕೊಡುವಂಥದ್ದಾಗಲಿ, ಸುಳ್ಳು ಹೇಳುವಂಥದ್ದಾಗಲಿ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥದ್ದಾಗಲಿ, ಇಂಥ ವಿಚಾರಗಳಿಂದ ತುಂಬ ದೂರ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಆದಾಯ ಕೂಡ ತೃಪ್ತಿಕರವಾಗಿರುತ್ತೆ. ವ್ಯಾಪಾರದಲ್ಲಿ ನೀವು ಹಾಕಿರುವಂಥ ಒಂದು ಬಂಡವಾಳ, ನೀವು ಹಾಕಿರುವಂಥ ಒಂದು ಎಫರ್ಟ್ ಏನಿದೆ, ಅದು ನಿರೀಕ್ಷೆಗೂ ಮೀರಿದಂಥ ಒಂದು ಫಲವನ್ನು ನಿಮಗೆ ಕೊಡುವಂಥದ್ದು ಇದೆ. ಇನ್ನು ಮನೆಯ ಹೊರಗೆ ಕೆಲವು ಸಮಸ್ಯೆಗಳು ಬರುವಂಥದ್ದು, ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರಿಂದ ಬರುವಂತಹ ಸಮಸ್ಯೆಗಳು, ಇದನ್ನು ಬಹಳ ಬುದ್ಧಿವಂತಿಕೆಯಿಂದ ಪರಿಹಾರ ಮಾಡ್ಕೊಳ್ತೀರಿ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಸೆನ್ಸಿಟಿವ್ ಆಗಿರುವಂಥವ್ರು ನೀವು. ಹಾಗಾಗಿನೇ ಈ ಸಮಸ್ಯೆಗಳನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವಂಥ ಒಂದು ವ್ಯವಧಾನ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಕುಟುಂಬಸ್ಥರ ಬೆಂಬಲದಿಂದ ಉತ್ತಮವಾದಂಥ ಆದಾಯವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಮುಗಿಸ್ತೀರಿ. ಇದು ನಿಮಗೆ ಅಡ್ವಾಂಟೇಜು, ಇದೇ ನಿಮಗೆ ಪ್ಲಸ್ ಪಾಯಿಂಟ್. ಏನಂದರೆ ಕೆಲಸ ಆರಂಭ ಮಾಡುವಂಥ ಸಮಯ ಚೆನ್ನಾಗಿದೆ, ಅದನ್ನು ಪೂರ್ಣಗೊಳಿಸುವಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಬೆಂಬಲಗಳನ್ನು ಪಡ್ಕೊಳ್ಳುವಂಥದ್ದು, ಸಮಯಕ್ಕೆ ಸರಿಯಾಗಿ ನಿಮಗೆ ಸಹಕಾರ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಈ ದಿನದ ಕೆಲಸಗಳು ಬಹಳ ಯಶಸ್ವಿಯಾಗುತ್ತೆ. ಹಾಗಾಗಿನೇ ಯಾವುದಾದ್ರೂ ಒಂದು ಉತ್ತಮ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ. ಅದರಲ್ಲೂ ಬರುವಂತಹ ಅಮೃತ ಸಿದ್ಧಿಯೋಗ ಏನಿದೆ, ಸರ್ವಾರ್ಥ ಸಿದ್ಧಿಯೋಗ ಏನಿದೆ, ಅಪರೂಪಕ್ಕೆ ಬರುವಂಥದ್ದು ಬುಧವಾರದ ದಿನ ಬಂದಿದೆ. ಅದರಲ್ಲೂ ಅನುರಾಧ ನಕ್ಷತ್ರ ಇರುವಂತಹ ಸಂದರ್ಭ. ಇದನ್ನು ವ್ಯಾಪಾರಸ್ಥರು ವಿಶೇಷವಾಗಿ ಗಮನಿಸಬೇಕು, ಅನುಸರಣೆ ಮಾಡಿಕೊಳ್ಬೇಕು. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ಅಂಶ ಕಡಿಮೆ ಇರುವಂಥದ್ದು, ಏನೋ ಒಳಜಗಳ, ಏನೋ ಕಿರಿಕಿರಿ, ಏನೋ ಒಂದು ಶೀತಲ ಯುದ್ಧ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಅದು ಮುಸುಕಿನೊಳಗೆ ಈ ಹೊಗೆ ಆಡುವಂತೆ ಇರುವಂಥ ಸನ್ನಿವೇಶಗಳಿರುತ್ತೆ. ಹಾಗಾಗಿನೇ ಈ ದಿನ ಮನೆಗಿಂತ ಮನೆಯ ಹೊರಗೆ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರ ಭೇಟಿ, ನಿಮ್ಮ ಕಷ್ಟ ಸುಖಗಳ ವಿಚಾರ ವಿನಿಮಯ, ಹಾಗೆ ಒಂದು ಹಣಕಾಸಿನ ನೆರವು
ಅಥವಾ ಸಹಾಯ ಸಹಕಾರಗಳನ್ನು ನೀವು ಕೊಡುವಂಥದ್ದು ಅಥವಾ ಪಡ್ಕೊಳ್ಳುವಂಥದ್ದು ಇಂಥ ವಿಚಾರಗಳು ಈ ದಿನ ನಡೆಯುವಂಥದ್ದು. ಇದು ನಿಮಗೆ ನಿಮ್ಮ ಆದಾಯವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನಗಳಿಗೂ ಕೂಡ ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಆಪ್ತ ಬಂಧುಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಸ್ನೇಹಿತರ ಜೊತೆ ಮಾಡಿ, ಆದರೆ ಬಂಧುಗಳ ಜೊತೆಯಲ್ಲಿ ಹಣವನ್ನು ಕೊಡುವಂಥದ್ದು, ಹಣವನ್ನು ತರುವಂಥದ್ದು, ಜಾಮೀನಾಗಿ ನಿಲ್ಲುವಂಥದ್ದು ಇಂಥ ವಿಚಾರಗಳನ್ನು ಮಾತ್ರ ಮಾಡಬೇಡಿ. ಏಕೆಂದರೆ ಬಹಳ ಬೇಗ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ನಿಮಗೆ ಯಾವುದೇ ರೀತಿಯ ದೋಷಗಳು ಅಪವಾದಗಳು ಬಂದರೆ ಅದು ಹಣದ ವಿಚಾರದಲ್ಲಿ ಬರುವಂಥದ್ದು, ಬೇರೆ ಯಾವುದೂ ಇಲ್ಲ. ಕಮ್ಯುನಿಕೇಷನ್ ಚೆನ್ನಾಗಿದೆ, ಒಳ್ಳೆಯ ಮಾತುಗಾರಿಕೆ ಇದೆ, ಹಾಗೆ ಯಾವ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿವೇಚನೆ ಇದೆ, ಸಮಯ ಪ್ರಜ್ಞೆ ಇದೆ. ಆದರೆ ಈ ಹಣದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮಾಡುವಂಥ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಮಾಡಬೇಕು ಅಂತ ಪ್ರಯಾಣ ಮಾಡಬೇಕು, ಒತ್ತಾಯಕ್ಕೆ ಮಾಡಬೇಕು. ಕೆಲವರು ಉದ್ಯೋಗ ನಿಮಿತ್ತವಾಗಿ, ಕೆಲವರು ವ್ಯಾಪಾರಿ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಇನ್ನು ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಮನಃಶಾಂತಿಗಾಗಿ, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ಅದಕ್ಕಾಗಿ ಮನಸ್ಸನ್ನು ಸ್ವಲ್ಪ ಸ್ಥಿಮಿತದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುವಂಥದ್ದು, ನಿಮ್ಮ ಇಷ್ಟ ದೇವರನ್ನು ದರ್ಶನ ಮಾಡುವಂಥದ್ದು, ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಇಂಥದ್ರಲ್ಲಿ ಸ್ವಲ್ಪ ಸಮಯ ಕಳೆಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿರೋದರಿಂದ ಚಂದ್ರನ ಬೆಳಕು ಮನಸ್ಸಿಗೆ ಸಂತೋಷ, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದು, ಹಾಗೆ ಹೊಸ ಜ್ಞಾನ ಸಂಪಾದನೆಗೂ ಕೂಡ ಅವಕಾಶ ಇದೆ. ವಿದ್ಯಾರ್ಥಿಗಳು ಈ ದಿನದ ಒಂದು ಸಮಯವನ್ನಾಗಲಿ ಬರುವಂತಹ ಒಂದು ಅವಕಾಶಗಳನ್ನಾಗಲಿ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ದೂರದೃಷ್ಟಿಯನ್ನು ತೋರಿಸುತ್ತೆ. ಹಾಗಾಗಿಯೇ ಈ ದಿನ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರ ನಿಮ್ಮ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಂತೃಪ್ತಿಯನ್ನು ಕಾಣುವಂಥ ದಿನ. ಇನ್ನು ನಿಮ್ಮ ಸ್ವಂತ ಬಿಸ್ನೆಸ್ನಲ್ಲಿ ಈ ದಿನ ಆದಾಯ ತೃಪ್ತಿಕರವಾಗಿರುತ್ತೆ. ಆದರೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಬಿಸ್ನೆಸ್ ಏನಿದೆ, ವ್ಯವಹಾರ ಏನಿದೆ, ಇದರಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಹಾಕ್ಕೊಳ್ಬೇಕು. ಇನ್ನೂ ಸ್ವಲ್ಪ ಕಂಡೀಷನ್ಸನ್ನು, ಅದರಲ್ಲಿ ಕ್ಲಾರಿಟಿ ಅನ್ನುವಂಥದ್ದನ್ನು ಈ ದಿನ ಪಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಸಂದೇಹಗಳಿಗೂ ಕೂಡ ಉತ್ತರ ಸಿಕ್ಕುವಂಥ ಸಾಧ್ಯತೆಗಳಿದೆ. ಹಾಗೆ ಈ ಸಮಯದಲ್ಲಿ ಸ್ವಲ್ಪ ಹಗಲುಗನಸು ಕಾಣುವಂಥದ್ದು, ಅಂದರೆ ಏನೋ ಒಂದು ಊಹೆ, ಒಂದು ಕಲ್ಪನೆ ನಿಮಗೆ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿಯೇ ಈ ದಿನ ಸಮಯದ ಸದ್ಬಳಕೆ ಆಗುವಂಥ ಸಂದರ್ಭಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು ಇರುತ್ತೆ. ಟೈಮ್ ಈಸ್ ಮನಿ, ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಸಮಯ ವ್ಯರ್ಥ ಮಾಡಬೇಡಿ. ಹಾಗೆ ಈ ದಿನ ನೀವು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸ್ನೇಹಿತರ ನೆರವನ್ನು ಪಡ್ಕೊಳ್ಬೇಕು. ಹಾಗಾಗಿ ಒಂಟಿಯಾಗಿ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಟೀಮ್ ವರ್ಕ್ ಮಾಡಬೇಕು. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಜೊತೆ ಇದ್ದಂಥ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರು ಯಾರೇ ಇದ್ದರೂ ಅವರ ಜೊತೆ ನಿಮ್ಮ ಒಂದು ಅಭಿಪ್ರಾಯ ಭೇದಗಳಿರ್ಬೋದು, ಯಾವುದೋ ಕಾರಣಕ್ಕಾಗಿ ಸ್ವಲ್ಪ ಮನಸ್ತಾಪಗಳಿರ್ಬೋದು. ಇದನ್ನು ದೂರ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಈ ದಿನ ಒದಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥ ವೇದನೆಗಳನ್ನು, ಯಾವುದೋ ರೀತಿಯ ದುಃಖ ಅಸಮಾಧಾನ, ಇದನ್ನು ಸರಿಪಡಿಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ಬರುತ್ತೆ. ಇಂಥದ್ದನ್ನು ಈ ದಿನ ನೀವು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಹಾಗಾಗಿಯೇ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ನಿಮ್ಮ ಗ್ರಾಮ ದೇವತೆಯ ದರ್ಶನವನ್ನಾದರೂ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಈ ಬೆಳಗಿನ ಸಂದರ್ಭ ಏನಿದೆ ಅದು ಸ್ವಲ್ಪ ನಿರಾಸೆಯನ್ನು ತರಿಸುವಂಥದ್ದು, ಸೋಮಾರಿತನವನ್ನು ಈ ದಿನ ನೀವು ಕಾಣುವಂಥದ್ದು. ಏಕೆಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲ, ಆದರೆ ನಿಮಗೆ ಇಷ್ಟವಾದಂತಹ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡ್ತೀರಿ.
ಹಾಗಾಗಿನೇ ಈ ದಿನ ಬಹಳ ವಿಚಾರಗಳಲ್ಲಿ ನೀವು ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಇರುವಂಥವ್ರು. ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ಅಂಥ ವಿಚಾರಗಳೇ ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಆದರೆ ಈ ದಿನದ ಕೆಲಸಗಳನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮರೆತುಬಿಟ್ಟಿರ್ತೀರಿ. ಇದರಿಂದ ಅಪವಾದಗಳು ಬರುವಂಥದ್ದು. ಅದರಲ್ಲೂ ನಿಮ್ಮ ಕುಟುಂಬಸ್ಥರಿಂದ ಈ ದಿನ ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಅಪವಾದಗಳೇ ಬರುವಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು ಕೂಡ ಆಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿನೇ ಯಾವುದೇ ಸಂದರ್ಭದಲ್ಲಿ ಈ ವಾದ ಪ್ರತಿವಾದ ಅನ್ನುವಂಥದ್ದು ಬಂದರೆ ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ದಿನ ನಿಮ್ಮ ಮಾತಿಗಿಂತ ನಿಮ್ಮ ಕೆಲಸಗಳು ಜಾಸ್ತಿ ಇರಲಿ. ಆದಷ್ಟು ಮೌನವಾಗಿರಿ. ಈ ದಿನ ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಇನ್ನು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಶೆ ಇರುವಂಥದ್ದು. ಏಕೆಂದರೆ ದಿನ ಅಷ್ಟೊಂದು ನಿಮಗೆ ಎನರ್ಜಿಯನ್ನು ಕೊಡ್ತಾ ಇಲ್ಲ. ಹಾಗೆ ಕಲರ್ಫುಲ್ಲಾಗಿರುವಂಥ ದಿನ ಅಲ್ಲ. ಎಲ್ಲೋ ಒಂದು ಕಡೆ ಈ ಸಪ್ಪೆ ಇರುವಂಥದ್ದು, ಸೋಮಾರಿತನ ಇರುವಂಥ ದಿನ. ಹಾಗಾಗಿ ಈ ಆಸಕ್ತಿ ಕಡಿಮೆ ಇದ್ದಾಗ ಯಾವುದರಲ್ಲೂ ಕೂಡ ನಿಮಗೆ ವಿಶೇಷತೆ ಅನ್ನುವಂಥದ್ದು ಕಾಣಿಸ್ಕೊಳ್ಳಲ್ಲ. ಇನ್ನು ವಿಶೇಷವಾಗಿ ಕೆಲವರ ವರ್ತನೆ ನಿಮಗೆ ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು, ಮಾನಸಿಕ ಯಾತನೆ ಉಂಟಾಗುವಂಥದ್ದು. ಇದು ಬಿಸಿ ತುಪ್ಪ, ನಿಮಗೆ ಹೇಳಿಕೊಳ್ಳೋಕ್ಕಾಗಲ್ಲ, ಅನುಭವಿಸೋಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ಇರಬೇಕಾಗತ್ತೆ. ಆದರೂ ಕೂಡ ಈ ಕುಟುಂಬದ ಈ ವ್ಯವಸ್ಥೆಯೇ ಅಸ್ತವ್ಯಸ್ತವಾಗುವಂಥದ್ದು. ಇದರಿಂದ ನಿಮ್ಮ ಮನಸ್ಸಿಗೂ ಸ್ವಲ್ಪ ಬೇಸರ ಇರುವಂಥದ್ದು. ಹಾಗಾಗಿ ನಿಮ್ಮ ಹೆಚ್ಚುವರಿ ಸಮಯ ಏನಿದೆ ಇದನ್ನು ಭಗವಂತನ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಳಿ. ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ನೀವು ಈ ದಿನ ಸ್ವಲ್ಪ ತೊಡಗಿಸ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ಶಿವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಈ ಗ್ರಹ ಸ್ಥಾನಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಪೂರಕವಾಗಿರುವಂಥದ್ದು. ಹಾಗಾಗಿನೇ ಯಾವುದೇ ಕೆಲಸಗಳನ್ನು ಮಾಡಿ, ಯಾವುದೇ ವ್ಯಾಪಾರ ವ್ಯವಹಾರ, ಯಾವುದೇ ಚಟುವಟಿಕೆ ಇರ್ಬೋದು, ಯಾವುದೇ ರೀತಿಯ ಪ್ರಯಾಣ ಇರ್ಬೋದು, ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಒಂದು ಪ್ರಗತಿಯನ್ನು ಕಾಣ್ತೀರಿ. ಆ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು, ವಿಸ್ತರಣೆ ಮಾಡುವಂಥದ್ದು, ಹೆಚ್ಚು ಬಂಡವಾಳ ಹೂಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು, ಬೇಕಾದ ಬಂಡವಾಳವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ ಈ ದಿನ. ಅಂದರೆ ನೀವು ಯಾರನ್ನೇ ಯಾವುದೇ ಒಂದು ಸಹಾಯ ಸಹಕಾರವನ್ನು ಕೇಳಿದ್ರೂ ಕೂಡ ಅದು ಬಹಳ ಬೇಗ ನಿಮಗೆ ಒದಗಿ ಬರುತ್ತೆ. ಹಾಗಾಗಿನೇ ಈ ಕಾರ್ಯ ಸಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾದಂಥ ದಿನ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಸವಿ ಮಾತು, ಮಾಧುರ್ಯದ ಮಾತು ಕಾರ್ಯ ಸಾಧನೆಗೂ ಕೂಡ ಪೂರಕವಾಗಿರುವಂಥದ್ದು. ಹಾಗಾಗಿ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮಾತು ಈ ದಿನ ನಿಮಗೆ ವಿಶೇಷವಾದಂಥ ಒಂದು ಅಸ್ತ್ರವಾಗಿ ಪರಿಣಮಿಸುವಂಥದ್ದು. ಇನ್ನು ವೈವಾಹಿಕ ಜೀವನದಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ದೂರ ಆಗುವಂಥದ್ದು. ಯಾಕೆಂದರೆ ಒಂದು ಕ್ಲಾರಿಟಿ ಇದೆ, ಒಂದು ರೀತಿಯಲ್ಲಿ ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ಮನೋಭಾವ ಬಹಳ ವಿಶೇಷವಾಗಿದೆ. ಹಾಗೆ ಈ ದಿನ ಆಪ್ತ ಸ್ನೇಹಿತರ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಇಲ್ಲಿ ವಿಚಾರ ವಿನಿಮಯ ಇರ್ಬೋದು, ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವಂಥದ್ದು, ಬೇಕಾದಂತಹ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ದಿನದ ಚರ್ಚೆ ಇರುತ್ತೆ. ಒಟ್ಟಾರೆ ಈ ದಿನದ ಸಮಯದ ಸದ್ಬಳಕೆ ಆಗುವಂಥದ್ದು. ಈ ಸಮಯವನ್ನೇ ಒಂದು ಹೂಡಿಕೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ತೀರಿ. ಹಾಗಾಗಿ ಯಾವುದೇ ಪ್ರಯತ್ನ ಇದ್ದರೂ ಕೂಡ ಅದರಲ್ಲಿ ಲಾಭ ಅನುಕೂಲ ಎಷ್ಟಿದೆ ಅನ್ನುವಂಥದ್ದರ ಲೆಕ್ಕಾಚಾರ ಬಹಳ ಚೆನ್ನಾಗಿದೆ. ಅದರಲ್ಲೂ ಬುಧ ಈ ಗಣಿತಕ್ಕೆ ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದಲ್ಲಿ ನೀವು ಮಾಡುವಂಥ ಪ್ರತಿ ವಿಚಾರದಲ್ಲೂ ಕೂಡ ಬಹಳ ಸ್ಪಷ್ಟವಾದಂಥ ಒಂದು ಲೆಕ್ಕಾಚಾರ ಇರುತ್ತೆ. ಅದರಲ್ಲಿ ಎಷ್ಟು ಅನುಕೂಲ ಇದೆ ಅನಾನುಕೂಲ ಇದೆ ಅನ್ನುವಂಥದ್ದನ್ನು ಬಹಳ ಬೇಗ ತಿಳ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಕರ್ಮಸ್ಥಾನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಹಾಗೆ ಸ್ವಲ್ಪ ಶ್ರಮ ಪಟ್ಟರೂ ಕೂಡ
ಆ ಶ್ರಮಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಈ ದಿನ ಕೂಡಿ ಬರುತ್ತೆ. ಹಾಗೆ ಈ ಬೆಳಗಿನ ಅವಧಿಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಅದರಲ್ಲೂ ನೀವಾಗಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ಅದರಲ್ಲೂ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂಥದ್ದು ಬಹಳ ಮಟ್ಟಿಗೆ ಈ ದಿನ ನಿಮ್ಮ ಆಯ್ಕೆ, ನಿಮ್ಮ ಕೆಲಸ, ಅದನ್ನು ಮಾಡುವಂಥ ಒಂದು ವೈಖರಿ ಬಹಳ ವಿಶೇಷವಾಗಿ ಬೇರೆಯವರ ಗಮನವನ್ನು ಸೆಳೆಯುವಂಥದ್ದು. ಇನ್ನು ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲಿ ಕೆಲವು ಸಣ್ಣ ಪುಟ್ಟ ವಿಚಾರಗಳು, ಅದರಲ್ಲೂ ಈ ಮೂರನೆಯವರ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ಆದಷ್ಟು ಇಂಥ ಸಂದರ್ಭವನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ನೀವು. ಇನ್ನು ಈ ದಿನ ನಿಮಗೆ ಬರಬೇಕಾದಂಥ ಹಣ ಅಥವಾ ನೀವು ನಿರೀಕ್ಷೆ ಮಾಡಿದಂತಹ ಸಹಕಾರ ಬಹಳ ಬೇಗ ನಿಮ್ಮ ಕೈ ತಲುಪುತ್ತೆ. ಅಂದರೆ ನಿಮ್ಮ ಎಫರ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಬಹಳ ಸರಿದಾರಿಯಲ್ಲಿ ಇರುವಂಥದ್ದು. ಹಾಗೆ ಯಾವುದೇ ಪ್ರಯತ್ನಕ್ಕೂ ಕೂಡ ನೀವು ಒಳ್ಳೆಯ ಫಲವನ್ನು ಕಾಣುವಂಥ ಒಂದು ವಿಶೇಷ ದಿನ ಇದು. ಇನ್ನು ನಿಮ್ಮ ಹಣಕಾಸಿನ ವಿಚಾರಗಳಾಗಲಿ ಅಥವಾ ಈ ಹಿಂದೆ ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರಗಳೇನಿದೆ ಇದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಅದು ವರ್ಕೌಟ್ ಆಗ್ತಾ ಇಲ್ಲ, ಅದು ನಿಮಗೆ ಸರಿಯಾದ ಲಾಭವನ್ನು ತರ್ತಾ ಇಲ್ಲ, ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಏಕಾಏಕಿ ಬದಲಾವಣೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಕೆಲವು ಅನುಭವಸ್ಥರ ಮಾತುಗಳನ್ನು ಕೇಳಿ, ಅವರ ಸಲಹೆಯನ್ನು ಪಡ್ಕೊಳ್ಳಿ. ಅದರಲ್ಲೂ ಮನೆಯಲ್ಲಿ ತಂದೆ ತಾಯಿಯಂದ್ರಿದ್ದರೆ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ಕೊಳ್ಳಿ. ಅವರಿಂದ ಬರುವಂಥ ಸಲಹೆಗಳನ್ನು ಒಂದು ಪರಿಪಾಲನೆ ಮಾಡುವಂಥ ಮನಸ್ಸನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಉದ್ಯೋಗದ ಪ್ರಯತ್ನಗಳೇನಿದೆ ಅದು ಈ ದಿನ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಸ್ವಲ್ಪ ತಾಳ್ಮೆ ಇರಲಿ, ಸಂಯಮ ಇರಲಿ. ಯಾವುದೇ ರೀತಿಯ ಬದಲಾವಣೆಗಳಿದ್ದರೂ ಕೂಡ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ನಿಮ್ಮ ಕಾರ್ಯ ಸಾಧನೆಗೆ ಇರುವಂಥ ದಕ್ಷತೆ ನಿಮ್ಮಲ್ಲಿದೆ, ಒಂದು ಪ್ರಾಮಾಣಿಕತೆ ಇದೆ. ಆದರೆ ಅದನ್ನು ಯಾಮಾರಿಸುವಂಥ ಒಂದು ಶಕ್ತಿ ಕೂಡ ನಿಮ್ಮ ಜೊತೆಯಲ್ಲೇ ಇರುವಂಥದ್ದು. ಏಕೆಂದರೆ ಈ ನೆಗೆಟಿವ್ ಎನರ್ಜಿಯನ್ನು ತರುವಂಥವ್ರು, ಈ ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥ ಈ ಸ್ನೇಹಿತರು ಯಾರಿದ್ದಾರೆ, ಹಿತಶತ್ರುಗಳು, ಅವರು ನಿಮ್ಮ ಜೊತೆಯಲ್ಲೇ ಇರುವಂಥವ್ರು ಈ ದಿನ. ಹಾಗಾಗಿ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದಕ್ಕೆ ಏನೋ ಒಂದು ಅಡೆತಡೆಗಳನ್ನು ತರುವಂಥವ್ರು ಅವರು. ಹಾಗಾಗಿ ಈ ದಿನ ನಿಮ್ಮ ಸ್ವಂತ ಬುದ್ಧಿಗಿಂತ ಬೇರೆಯವರ ಒಂದು ಮಾತನ್ನು ಕೇಳುವಂಥ ಒಂದು ವೀಕ್ನೆಸ್ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗಾಗಿನೇ ಕೆಲವು ವಿಶೇಷ ಪ್ರಕರಣಗಳೇನಿದೆ, ವಿಶೇಷವಾದಂಥ ಕೆಲಸಗಳು, ಅದನ್ನು ಮರೀತೀರಿ. ಹಾಗೆ ಅದರಿಂದ ಬರುವಂಥ ಫಲಿತಾಂಶಗಳನ್ನು ಅನುಭವಿಸಲಿಕ್ಕೂ ಕೂಡ ಈ ದಿನ ನಿಮಗೆ ಸಾಧ್ಯವಾಗಲ್ಲ. ಹಾಗಾಗಿ ಕೈಗೆ ಬಂದ ತುತ್ತು ನಿಮ್ಮ ಬಾಯಿಗಿಲ್ಲ ಈ ದಿನ. ಅದು ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ. ಮನೆಗೆದ್ದು ಮಾರುಗೆಲ್ಲು ಅಂತ ಹೇಳ್ತಾರೆ. ಕುಟುಂಬದವರ ವಿಶ್ವಾಸವನ್ನು ಚೆನ್ನಾಗಿ ಪಡ್ಕೊಳ್ತೀರಿ. ನಿಮ್ಮ ಒಡ ಹುಟ್ಟಿದವರ ಸಹಕಾರ ಚೆನ್ನಾಗಿರುತ್ತೆ, ಅದನ್ನು ಬಳಸ್ಕೊಳ್ಳಿ. ಆದರೆ ಈ ದಿನ ಬಹಳ ಮಟ್ಟಿಗೆ ನಿಮಗೆ ತಾಳ್ಮೆ ಅನ್ನುವಂಥದ್ದು ಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದು, ಅಸಹನೆಯನ್ನು ವ್ಯಕ್ತಪಡಿಸುವಂಥದ್ದು, ಅದರಲ್ಲೂ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಠೋರವಾಗಿರುತ್ತೆ, ಕಠಿಣವಾದ ಶಬ್ದಗಳನ್ನು ಉಪಯೋಗಿಸುವಂಥದ್ದಿದೆ. ಇದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಅದನ್ನು ಕೇಳಿಸ್ಕೊಂಡಂಥವ್ರಿಗೆ ಸ್ವಲ್ಪ ಕರ್ಕಶವಾಗಿರುತ್ತೆ. ಇದರಿಂದ ಸಂಬಂಧಗಳು ಸ್ವಲ್ಪ ಹಳಸಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಸಂವಹನ ಏನಿದೆ ಅದು ಅಷ್ಟಕ್ಕಷ್ಟೇ. ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ. ಏನನ್ನು ಹೇಳಬೇಕೋ ಅದನ್ನು ಹೇಳಲ್ಲ, ಹೇಳಬಾರದನ್ನು ಬಹಳ ಮುತುವರ್ಜಿಯಿಂದ ಹೇಳಿಬಿಡ್ತೀರಿ. ಇದು ನಿಮ್ಮ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗೆ ಮತ್ತೆ ಒಂದು ಸ್ವಲ್ಪ ಪುಷ್ಟಿಯನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿದ್ದರೂ ಕೂಡ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದಕ್ಕಾಗಿ ಭಗವಂತನನ್ನು ಹೆಚ್ಚು ಕಾಲ ಈ ದಿನ ಸ್ಮರಣೆ ಮಾಡ್ತಾಯಿರಿ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಈ ದಿನ ಸಾಧ್ಯ ಆದರೆ ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾಯಿರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ಉಳಿವಿನ ಪ್ರಶ್ನೆ ಕೆಲವೊಂದು ವಿಚಾರಗಳಲ್ಲಿ ಬರುವಂಥದ್ದು. ಅಂದರೆ ಡೂ ಆರ್ ಡೈ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ
ಕೆಲವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳನ್ನು ಬೇರೆಯವರು ಅನುಭವಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನೀವು ಕಷ್ಟಪಡ್ತೀರಿ, ಬೇರೆಯವರು ಸುಖ ಪಡ್ತಾರೆ. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಂತೂ ಈ ದಿನ ತುಂಬ ಹೊಂದಾಣಿಕೆ ಬೇಕು. ಅದರಲ್ಲೂ ಕೆಲವೊಂದು ಮಾತುಗಳಿಂದ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದನ್ನು ನೀವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮಾತಿನ ಬಗ್ಗೆ ನಿಮಗೆ ತುಂಬ ಎಚ್ಚರಿಕೆ ಇರಬೇಕು. ಇನ್ನು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಹಾಗಾಗಿ ಬರೀ ದುಡಿಮೆ ಅಥವಾ ಯಾವುದೋ ಒಂದು ವಿಚಾರದ ಹಿಂದೆ ನಿಮ್ಮ ಒಂದು ಶ್ರಮ ಸಮಯ ನಿಮ್ಮತನವನ್ನು ಹೆಚ್ಚಾಗಿ ವಿನಿಯೋಗ ಮಾಡ್ತಾ ಇದ್ದೀರಿ. ಆದರೆ ಆರೋಗ್ಯ ಬಹಳ ಮುಖ್ಯ, ಇದಕ್ಕೂ ಕೂಡ ನೀವು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನದ ಪ್ರಯತ್ನಗಳೇನಿದೆ, ಪ್ರಯಾಣಗಳೇನಿದೆ, ಅದು ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ಕೊಡ್ತಾ ಇಲ್ಲ. ಎಲ್ಲ ಒಂದು ಕಡೆ ಸ್ವಲ್ಪ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಗ್ತಾ ಇಲ್ಲ. ತುಂಬ ಪ್ರಯತ್ನ ಮಾಡ್ತೀರಿ, ಆದರೆ ಫಲ ಸಿಗ್ತಾ ಇರುವಂಥದ್ದು ಸ್ವಲ್ಪವೇ ಮಾತ್ರ. ಹಾಗಾಗಿ ಅಂಥ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ನೀವು ಚಿಂತನೆ ಮಾಡಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಎಲ್ಲಿ ಎಡವಿದ್ದೆ, ಎಲ್ಲಿ ಕೆಲಸ ಕಾರ್ಯಗಳು ಕೈ ತಪ್ತಾ ಇದೆ, ಯಾಕೆ ಫಲಿತಾಂಶ ಬರ್ತಾ ಇಲ್ಲ ಅನ್ನುವಂಥ ಕಾರ್ಯಕಾರಣ ಸಂಬಂಧವನ್ನು ಈ ದಿನ ಸ್ವಲ್ಪ ಕಂಡು ಹಿಡ್ಕೊಳ್ಬೇಕು. ಅದಕ್ಕೆ ಅವಕಾಶಗಳಿದೆ, ಅದಕ್ಕೆ ಒಂದು ಚರ್ಚೆ ಇದೆ, ಒಂದು ವೇದಿಕೆ ಇದೆ. ಹಾಗೆ ನಿಮ್ಮ ಆಪ್ತರು, ನಿಮ್ಮ ಸ್ನೇಹಿತರು ಇಂಥ ವಿಚಾರಗಳಲ್ಲಿ ನಿಮಗೆ ಸಲಹೆಯನ್ನು ಕೊಡುವಂಥವರಿದ್ದಾರೆ. ಆದರೆ ಈ ಸಮಯಕ್ಕೆ ಸರಿಯಾಗಿ ಇಂಥ ವಿಚಾರಗಳನ್ನು ಈ ದಿನ ಆಲೋಚನೆ ಮಾಡಿ, ಚರ್ಚೆ ಮಾಡಿ, ಅನುಭವಸ್ಥರ ಜೊತೆ ಇರಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.